ಹಾಯ್ ಫ್ರೆಂಡ್ಸ್, ಇವತ್ತು ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಮಾಡೋಣ. ಬೇಕ್ರಿಯಲ್ಲಿ ಸಿಗುತ್ತಲ್ಲ ಬ್ರೆಡ್ ಟೋಸ್ಟ್, ಸೇಮ್ ಅದೇ ಥರನೇ ಇರುತ್ತೆ ಈ ಬ್ರೆಡ್ ಟೋಸ್ಟು. ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ತರಕಾರಿಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ತೊಗೊಬೇಕು. ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಬೀನ್ಸು ಮತ್ತು ಕ್ಯಾಬೇಜು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ನ ತುರಿದಿದ್ದೀನಿ. ಕ್ಯಾಬೇಜ್ ಇಲ್ಲದೆ ಹೋದರೂ ಪರವಾಗಿಲ್ಲ. ಕ್ಯಾರೆಟು ಮತ್ತು ಆನಿಯನ್ನು, ಟೊಮೊಟೊ ಅಂತೂ ಮೇಯ್ನಾಗಿರಬೇಕಾಗುತ್ತೆ. ಬೀನ್ಸು, ಕ್ಯಾಬೇಜು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಕ್ಯಾಪ್ಸಿಕಮ್ ಕೂಡ, ಬಟ್ ಆನಿಯನ್ ಮಾತ್ರ ಜಾಸ್ತಿ ಇರಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟ್ ಇದು ಸ್ಟಫಿಂಗ್ ರೆಡಿ ಮಾಡ್ಕೊಬೇಕು. ಅದಾದಮೇಲೆ ಅದು ಬ್ರೆಡ್ ಮೇಲೆ ಹಾಕೋದಲ್ವ, ಸೊ ಹಾಗಾಗಿ ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೆಂಪಗಾಗೋವರೆಗೆಲ್ಲ ಇದನ್ನು ಫ್ರೈ ಮಾಡ್ಕೊಬಾರ್ದು. ಯಾಕಂದರೆ ಇದು ಬ್ರೆಡ್ ಮೇಲೆ ಹಾಕೋದ್ರಿಂದ ಸ್ವಲ್ಪ ಮೀಡಿಯಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ತರಕಾರಿ, ಈರುಳ್ಳಿ, ಕ್ಯಾಬೇಜು ಮತ್ತು ಬೀನ್ಸು ಇದನ್ನು ಫಸ್ಟ್ ಹಾಕ್ಕೊಂಡು, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನಾವು ಫಸ್ಟು ಸ್ವಲ್ಪ ಮೀಡಿಯಮ್ ಬೇಯೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾವು ಟೊಮೊಟೊ ಹಾಕಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಅಲ್ಲಿವರೆಗೂ ಹಾಕಬಾರ್ದು. ಇಡೀ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಅರಿಶಿಣದ ಪುಡಿ ಹಾಕಿ, ಟೊಮೊಟೊ ಹಾಕಿ, ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಕೆಂಪಗಾಗೋವರೆಗೆಲ್ಲ ಬಿಡೋಕ್ಕೆ ಹೋಗ್ಬಾರ್ದು. ಇದು ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು. ನೀರು ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರೆ ನೀರೆಲ್ಲ ಹೋಗಿರುತ್ತೆ. ಅದಾದಮೇಲೆ ನಾವು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಬೇಕು. ನೋಡಿ, ನೀರು ಹಾಕೊಂಡಾದ್ಮೇಲೆ ಎಲ್ಲ ಹೋಗಿದೆ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆ. ಸಕ್ಕರೆ ಆದಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಬ್ರೆಡ್ ಮೇಲೆ ಹಾಕುವಂಥ ಟೋಸ್ಟ್ ರೆಡಿ ಆಗುತ್ತೆ. ಈ ರೀತಿ ತವಾ ಮೇಲೆ ನಾವು ಒಂದು ಸೈಡ್ ಮಾತ್ರ ತುಪ್ಪ ಹಾಕ್ಕೊಂಡು ಇಲ್ಲ ಬೆಣ್ಣೆ ಹಾಕ್ಕೊಂಡು ನಾವು ಅದನ್ನು ಬೇಯಿಸ್ಕೊಬೇಕು. ಒಂದು ಸೈಡ್ ಟೋಸ್ಟ್ ಮಾಡ್ಕೊಬೇಕು, ಎತ್ತಿಟ್ಕೊಬೇಕು. ಒಂದು ಸೈಡು ನಾವು ಎಷ್ಟು ಬ್ರೆಡ್ ಮಾಡಬೇಕು ಅಂತಿದ್ರೋ ಅದನ್ನೆಲ್ಲ ಒಂದು ಸೈಡ್ ಟೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಬೇಕು. ಇನ್ನೊಂದು ಸೈಡ್ ಹಾಗೆ ಇರಬೇಕು. ಎಲ್ಲ ಬ್ರೆಡ್ಡನ್ನು ನಾವು ಈಗ ಒಂದೇ ಸೈಡನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಬೇಗ ಆಗುತ್ತೆ ಆವಾಗ. ಮತ್ತು ತುಪ್ಪ ಹಾಕ್ಕೊಬೇಕು, ಇಲ್ಲ ಬೆಣ್ಣೆನಾದರೂ ಹಾಕ್ಕೊಂಡು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಸೈಡ್ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿರಬೇಕು. ಆಮೇಲೆ ಸ್ಟಫಿಂಗ್ ಹಾಕಿ ನಾವು ಬ್ರೆಡ್ ಟೋಸ್ಟ್ನ ಮಾಡ್ಕೊಬೋದು ಈಸಿಯಾಗಿ. ತವಾ ಮೇಲೇ ನಾವು ಬ್ರೆಡ್ ಟೋಸ್ಟ್ನ ಓವನ್ ಇಲ್ದಲೇ ಮಾಡ್ಬೋದು. ನೋಡಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸೈಡ್ ಏನು ಬೆಂದಿರುತ್ತೆ ಅದನ್ನು ಮೇಲ್ಗಡೆ ಇಟ್ಕೊಂಡು ಸ್ಟಫಿಂಗ್ ಹಾಕಬೇಕು. ಬೇಯದೇ ಇರೋದನ್ನು ಕೆಳಗಡೆ ಇಟ್ಕೊಂಡಿರಬೇಕು. ಮತ್ತು ನಾವೇನು ಟೋಸ್ಟ್ ಮಾಡಿ ಅದನ್ನು ಅದಕ್ಕೆ ಕ್ಯಾಪ್ ಹಾಕಿ ಮತ್ತು ಬೇಯದೇ ಇರೋದನ್ನು ಮೇಲೆ ಇಟ್ಕೊಂಡು ಈ ರೀತಿ ಉಲ್ಟಾ ಮತ್ತು ಕರೆಕ್ಟಾಗಿ ಮಾಡಿಕೊಂಡ್ರೆ, ಎರಡು ಸೈಡ್ ಬೇಯಿಸ್ಕೊಂಡ್ರೆ ನಮಗೆ ಬ್ರೆಡ್ ಟೋಸ್ಟು ರೆಡಿಯಾಗುತ್ತೆ. ಇದೇನಿದ್ರು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು, ಹೈ ಫ್ಲೇಮಲ್ಲಿ ಮಾಡಬಾರ್ದು. ನೋಡಿ, ಒಂದು ಆ ಥರ ಮಾಡಿದರೆ ಇದು ಜಸ್ಟ್ ಹಾಗೆ ಸ್ಟಫಿಂಗ್ ಮಾಡ್ಕೊಳ್ಳೋದು. ಹಾಗೆ ಇರುತ್ತಲ್ಲ ಬೇಕ್ರಿಯಲ್ಲಿ, ಆ ರೀತಿ. ಇದಕ್ಕಂದರೆ ಸ್ವಲ್ಪ ತುಂಬ ಪ್ರೆಸ್ ಮಾಡಿ ಬ್ರೆಡ್ ಒಳಗಡೆ ಹಾಕಿದರೆ ನಮಗೆ ಬೇಯಿಸ್ಕೊಂಡು ಇರ್ತೀವಲ್ಲ ಫಸ್ಟಿಗೆ, ಅದ್ರ ಮೇಲ್ಗಡೆ ನಾವು ಸ್ಟಫಿಂಗ್ನ ಹಾಕಬೇಕು. ನೋಡಿ, ಬ್ರೆಡ್ ಟೋಸ್ಟ್ ರೆಡಿ ಇದೆ. 2 ಟೈಪ್ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ಕೆಚಪ್ ಜೊತೆ. ನಾವು ಈ ರೀತಿ ಬೇಕಾದರೆ ಮಾಡ್ಬೋದು, ಇಲ್ಲ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸ್ಟಫಿಂಗ್ ಹೊರಗಡೆನೇ ಇರುತ್ತೆ, ಈ ರೀತಿ ಕೂಡ ಮಾಡಿ ಕೊಡ್ಬೋದು. ಮಕ್ಕಳಿಗೆ ನಾವು ಬರೀ ಮಾಡ್ತೀವಿ ಅಂದರೆ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.